ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ನಮ್ಮ ರಾಜ್ಯದ ಮತ್ತು ನಮ್ಮ ದೇಶದ ಒಂದು ಸುದ್ದಿ ಹೇಳೋದು ಬಂದಿದ್ದೀನಿ. ನಮ್ಮ ದೇಶದ ಸುದ್ದಿನಲ್ಲಿ ಹಿಂದೆ ಒಂದು ಸತಿ ಏನಾಗಿತ್ತು ಅಂದರೆ, ಡೊನಾಲ್ಡ್ ಟ್ರಂಪು ಇದೇ ರೀತಿ ಬಂಗಾಳದಲ್ಲಿ ದೀದಿ ಹುಚ್ಚಾಟ. ಡೊನಾಲ್ಡ್ ಟ್ರಂಪು ಕೂಡ ಬೈಡನ್ಗೆ ಬೈಡನ್ ಗೆದ್ದಿದ್ದ. ಆವಾಗ ಇವರು ಟ್ರಂಪು ನಾನು ಬಿಟ್ಕೊಡಲ್ಲ ಚೇರು ಹಂಗಂತ ಇದ್ರು. ಹಂಗಾಯ್ತು ಈಗ ದೀದಿ ಕತೆ. ನಮ್ಮ ದೇಶದಲ್ಲೂ ಒಬ್ಬರು ಟ್ರಂಪ್ ಇದ್ದಾರೆ ಅಂತ ಆಯಿತು. ನಮ್ಮ ದೇಶದಲ್ಲೂ ವೆಸ್ಟ್ ಬಂಗಾಳ್ನ ಮುಖ್ಯಮಂತ್ರಿಯಾದ ಮಮತಾ ಬ್ಯಾನರ್ಜಿ ಅವರು ನಾನು ಸೋತಿಲ್ಲ, ನಾನು ಕುರ್ಚಿಯನ್ನು ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕುರ್ಚಿ ಯಾಕೆ ಬಿಡಬೇಕು, ನಾನು ಕುರ್ಚಿ ಬಿಡೋದಿಲ್ಲ ಅಂತ ಮಮತಾ. ಕುರ್ಚಿ ಬಿಡಲ್ಲ ಅಂದರೆ ಆಗತ್ತಾ? ಕುರ್ಚಿ ಬಿಡಿಸ್ತಾರೆ. ಹೆಂಗೆ ಬಿಡಿಸ್ತಾರೆ? ರಾಜ್ಯಪಾಲರು ಏನು ಮಾಡ್ತಾರೆ, ಅವ್ರಿಗೆ ಒಂದು ನೋಟಿಸ್ ಕೊಟ್ಬಿಟ್ಟು ನೀವು ವಜಾ ಆಗಿದ್ದೀರಿ, ಹೋಗಿ ಮನೆಗೆ ಹೆಂಗಂತ ಕಳಿಸ್ತಾರೆ. ಅಷ್ಟೇ ಮಾಡೋದು ಅವರು. ಇನ್ನೇನು ಮಾಡ್ತಾರೆ? ಅದಕ್ಕೋಸ್ಕರ ಗೌರವನ ಅದು ಮಿಸ್ಟರ್ ಮಮತಾ ಬ್ಯಾನರ್ಜಿ ಅವರೇ? ಏನು ಸಮಾಚಾರ ಇದು? ಮೋಸ ಮಾಡಿ BJP ಅವ್ರು ಗೆದ್ದವರಂತೆ. ಹೀಗಾಗಿ ನಾನು ಸೋತಿಲ್ಲ, ಬಂಗಾಳ CM ಆಗಿ ಪಟ್ಟ ಬಿಡುವುದಿಲ್ಲ, ಅಧಿಕಾರ ಬಿಡುವುದಿಲ್ಲ. ಟ್ರಂಪು ಹೀಗೆ ಹೇಳಿದ್ದ, ಗಲಾಟೆ ಮಾಡಿದ್ದ. ದೊಡ್ಡರಾದಂತಾಗಿತ್ತು ಅದು ಆವಾಗ ಬೈಡನ್ಗೆ. ಹಂಗೆ ಈಗ ಈ ಅಮ್ಮ ಮಾಡ್ಕೊಂಡು ಕೂತವ್ರೆ. ಏನು ಹೇಳೋದು ಇವ್ರಿಗೆ? ಏನು ಎಜುಕೇಷನ್ ಇದೆ, ಏನು ಇಷ್ಟು ವರ್ಷ 15 ವರ್ಷ ರಾಜಭಾರ ಮಾಡಿದಾರಂತೆ. 15 ವರ್ಷ ರಾಜಭಾರದಲ್ಲಿ ಇವರ ಬುದ್ಧಿ ಎಲ್ಲಿತ್ತು, ಏನು ಮಾಡ್ತು ಅಂದರೆ ಇವರ ಸಹನೆ ಇರಲಿಲ್ವ ಅವಾಗ? ಸಹನೆಯಾಗಿ ನಡೆಸ್ಕೊಂಡು ಹೋಗ್ಬೇಕಾಗಿತ್ತು. ಅವಾಗ ಆ ಜನ ಇದನ್ನು ಮಾಡೋರು. ಮತ್ತು ಇನ್ನೊಂದು ಏನಾಗಿದೆ ಗೊತ್ತಾ ಇದರಲ್ಲಿ, ಇದು ವೆಸ್ಟ್ ಬೆಂಗಾಳಲ್ಲಿ ಇವರು BJP ಕಾರ್ಯಕರ್ತರು ಕೂಡ ಇವ್ರ ರೀತಿಯೇ, ಇವ್ರಿಗೇನು TMC ರೀತಿಯೇ ಉಲ್ಟವಾಗಿ ಎಲ್ಲ TMC ಕಾರ್ಯಕರ್ತರ ಆಫೀಸ್ ಎಲ್ಲ ನುಗ್ಗಿ ಹೊಡೆದು ಬಡಿದಾಡಿ ಅವ್ರ ಖುಷಿಗೆ, ಇವರು ಖುಷಿಗೆ ಅಂದರೆ ಅವರು ಹೋದ್ಸತಿ ಇದೇ ರೀತಿ ಖುಷಿಗೆ ಅವರು ಒಂದು 4-5 ಜನ ಬಲಿ ಮಾಡಿದರು. ಅಂದರೆ ಈಗ ಇವರು ಇಬ್ಬರು ಬಲಿ ಮಾಡವ್ರೆ. ಏನು ರೀ ಇದು? ಯಾವ ಸೀಮೆ ಜನನಪ್ಪ ಇದು? ಅಲ್ಲಪ್ಪ, ಗೆದ್ದಾಯಿತು, ಸಾವಧಾನವಾಗಿ ಇರೋಣ ನಾವು, ಅವ್ರಂಗಲ್ಲ ಅನ್ನೋದು ತೋರ್ಸೋದು ಬಿಟ್ಬಿಟ್ಟು ಇವರು ಈ ಜಗಳ ಕಾಯ್ಕೊಂಡು ರೋಡಲ್ಲಿ ಗಲಾಟೆ ಮಾಡಿಕೊಂಡು ಎಲ್ಲ TMC ಆಫೀಸ್ನಿಗ ನುಗ್ಗಿ ಹೊಡಿತಾ ಇದ್ದರೆ ಯಾವ ರೀತಿ ಪೊಲೀಸ್ನವರು ಉತ್ತರ ಕೊಡಬೇಕಾ, ಇಲ್ಲ CRFನವ್ರು ಉತ್ತರ ಕೊಡಬೇಕಾ ಗೊತ್ತಾಗಿಲ್ಲ. ಹಂಗಾಗಿದೆ ಈಗ. ನಾಳೆ ಸೇಂದು ಅಧಿಕಾರಿ ಪ್ರಮಾಣ ವಚನ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡವ್ರಂತೆ. ನಾಳೆ ಅಂದರೆ 9ನೇ ತಾರೀಕು. 9ನೇ ತಾರೀಕಲ್ಲಿ ಅವರು ಮುಖ್ಯಮಂತ್ರಿ ಆಗಲು ಪ್ರಮಾಣ ವಚನ ಮಾಡೋದಕ್ಕೆ ಅವರು ರೆಡಿ ಮಾಡ್ಕೋಬೇಕು ಅಂತ ಓಡಾಡ್ತಾ ಇದ್ದರೆ, ಇಲ್ಲಿ BJP ಕಾರ್ಯಕರ್ತರು ಎಲ್ಲ ಸುಮಾರು ಜಿಲ್ಲೆಗಳಲ್ಲಿ TMC ಕಾರ್ಯಕರ್ತರನ್ನ ಆಫೀಸ್ನಿಗ ನುಗ್ಗಿ ಹೊಡಿತಾ ಇದ್ದಾರಂತೆ. ನುಗ್ಗಿ ಅಂದರೆ ಅದರಲ್ಲಿ ಇಬ್ಬರು ಹುಚ್ಚಾಟದಾಗಿ ತೀರೋಗಿದ್ದಾರೆ ಅಂತ ಕೇಳ್ಪಟ್ಟೆ. ಇದರಲ್ಲೇ ಪೇಪರಲ್ಲೇ ಇದ್ದಿದ್ದು. ಹಿಂಗಾಗಿದೆ. ಮತ್ತು BJP ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದ SIR ಭಾಳ ಮಹತ್ವ ಪಡುತ್ತಂತೆ. SIR ಇದು ಹೆಂಗಿದೆ ನೋಡಿ. RSS ಕಾರ್ಯಕರ್ತರು ಕೂಡ ಅಲ್ಲಿ ಭಾಳ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಈಗ ಸರ್ಕಾರ ರಚನೆಗೆ, ಮತ್ತು ಇನ್ನೊಂದೇನಪ್ಪ ಅಂದರೆ ತಮಿಳುನಾಡಲ್ಲಿ ಸರ್ಕಾರ ರಚನೆಗೆ ವಿಜಯ್ ಕೂಡ ಕಸರತ್ತು ನಡೆಸ್ತಾ ಇದ್ದಾರೆ. ವಿಜಯ್ ಕೂಡ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಬೆಂಬಲ ಪಡೆದು 5 ಜನ MLAಗಳಿದ್ದಾರೆ. ಅವ್ರ 5 ಜನ MLAಗಳಿಗೆ ಕರೆಸಿ ಹೂನಾರ ಹಾಕಿ ಅವ್ರಿಗೆ ಸನ್ಮಾನ ಮಾಡಿ ಶಾಲ್ ಹೊಲಿಸಿ ಕಳಿಸಿದ್ದಾರೆ. ಈಗ
ಮತ್ತು ಇವರು ಯಾರೋ ಕಮ್ಯುನಿಸ್ಟು ಮತ್ತು CPM ಮತ್ತು CPI ಎರಡರದ್ದು ಎಲ್ಲರನ್ನೂ ಸೇರಿಸಿ ತಗೊಂಡು ಅದು ಯಾವುದೋ MVK ಅಂತೆ ಅದೊಂದು 3 ಸೀಟು ಎಲ್ಲನೂ ಟೋಟಲಾಗಿ ಮಾಡಿಕೊಂಡು ಈಗ ರಾಜ್ಯಪಾಲರ ಹತ್ರ ಅಧಿಕಾರ ನಮಗೆ ಬೇಕು ಅಂತ ಕೇಳ್ಕೊಳ್ಳೋಕೆ ಹೋಗಿದ್ದಾರೆ. ಅದರಲ್ಲಿ DMK ಅವರು AIDMK ಅವರು ನಮ್ಮನ್ನು ಕೇಳಿದ್ರೆ ನಾವು ಪೂರ್ತ ಕೊಡ್ತಾಯಿದ್ವಿ ಹಿಂಗಂತ ಅವರು ಇದನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಪಕ್ಷನೇ ಫ್ಲಿಟ್ ಆಗೋ ರೀತಿ ಆಗೋಗಿದೆ ಅಂತೆ. ನೋಡ್ಬೇಕು, ಕಾದು ನೋಡಬೇಕು ಏನಾಗುತ್ತೆ ಅಂತ. ಆಯ್ತಾಯ್ತಾ. ಇದು ಪಶ್ಚಿಮ ಬಂಗಾಳದಂತೂ ಭಾಳ ಅಧೋಗತಿ, ಅಯೋಮಯ ಆಗ್ಬಿಟ್ಟೈತೆ. ಮತ್ತು ನಮ್ಮ ಇವರು ಯಾರು ಅಸ್ಸಾಂನ ಮುಖ್ಯಮಂತ್ರಿಯವರು, ಅವರು ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಕೂಡ ಎಲ್ಲ ತಯಾರಾಗಿದ್ದಾರೆ. ಮತ್ತು ಪಾಂಡಿಚೇರಿನೂ ಅಷ್ಟೇ. ಮತ್ತು ಇವರು ಯಾರು ಕೇರಳದವರು, ಅವರು ಕೂಡ ಅಷ್ಟೇ. ಅವರು 11ನೇ ತಾರೀಕೇನು ಕೇರಳದವರು ಮುಖ್ಯಮಂತ್ರಿ ಪ್ರಮಾಣ ವಚನ ಮಾತಾಡುತ್ತೆ. ಇಷ್ಟು ವಿಷಯ ಇವತ್ತೊಂದು. ಮತ್ತು ಏನು ಹೇಳೋದು, ಎಲ್ಲ ಅದೇ ವಿಷಯಗಳು, ಅದೇ ಇದು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ಗೆ ಮೇಲ್ಗಡೆಯಿಂದ ಬುಲಾವಾಗಿರುವಂತೆ ಹೈಕಮಾಂಡಿಂದ ಬುಲಾವ್ ಆದರೆ ಮೈಸೂರಲ್ಲಿ ಸಿದ್ದರಾಮಯ್ಯ ಹೇಳಿರೋದು, ನನ್ನನ್ನು ಬುಲಾವ್ ಮಾಡಿದ್ರೆ ಅಂದರೆ ಫೋನ್ ಆಗಬೇಕಂತೆ, ಬಾಪ ರಾಜ್ಕುಮಾರ ನಿಮ್ಮ ಹತ್ರ ಮಾತುಕತೆ ಮಾಡೋಣ ಹಂಗಂತ ಯಾರು ರಾಹುಲ್ ಗಾಂಧಿಯವರು ಕರೆದ್ರೆ ಇವರು ಅಲ್ಲಿಗೆ ಹೋಗಿ ಮಾತಾಡ್ತಾರಂತೆ. ಅದೇ ರೀತಿಯಾಗಿ ಇವರು DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇಬ್ಬರೂ ಒಂದೇ ರಾಗ ಒಂದೇ ಹಾಡು ಹಾಡ್ತಾ ಇದ್ದಾರೆ. ಮತ್ತು ನಾಳೆಯಿಂದ ಶುರು ಆಗುತ್ತೆ. ಇನ್ನು ಅಷ್ಟು ಬೇಗ ಇವರು ತಣ್ಣಗಾಗಲ್ಲ ಇದು. ಯಾಕೆಂತಂದರೆ ಇವರು ಪಟಿಂಗರು, ಇವರು ಇಬ್ಬರೂ ಒಬ್ಬರಿಗಿಂತ ಒಬ್ಬರು ಹೆಚ್ಚು. ನಮ್ಮ ಇವರಿದ್ದಂಗೆ, ಯಾರಿಗೆ ಮಮತಾ ಬ್ಯಾನರ್ಜಿ ಇದ್ದಂಗೆ, ಗೆದ್ದು ಸೋತು ನಾನು ಅಧಿಕಾರ ಬಿಡಲ್ಲ ಹಂಗಂತ ಹೇಳ್ತಾರೆ. ಹೆಂಗಂತಂದರೆ ಎಷ್ಟು ಮಟ್ಟಿಗೆ ಆಯಿತು ನೋಡಿದ್ರ. ಹಂಗಾಗಿದೆ ಈಗ ಯಾರ್ದು ಇವ್ರದ್ದು. ಇವರು 2 ಕ್ಷೇತ್ರಗಳೀಗ ಉಪಚುನಾವಣೆಯಲ್ಲಿ ಗೆದ್ದುಬಿಟ್ಟವ್ರಲ್ವ ಸಿದ್ದರಾಮಯ್ಯ ಅವರು. 2 ಕಿರೀಟಗಳು ಬಂದಿದೆ. ಆ ಕಿರೀಟ ತಗೊಂಡು ನಾನು 2 ಸೀಟ್ ಗೆದ್ದಿದ್ದೀನಿ ಅಂತ ಹೇಳ್ಕೊಳಕ್ಕೆ ಪಾಪ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ನಾನು ಮುಖ್ಯಮಂತ್ರಿ ಆದಾಗ ನಾನು 5 ಕ್ಷೇತ್ರಗಳು, ಮೊದಲೊಂದು 3, ಈಗ 2, 5 ಕ್ಷೇತ್ರಗಳು ಉಪಚುನಾವಣೆಗಳಿಗೆ ನಾವೇ ಗೆದ್ದಿರೋದು. ಯಾವುದೇ ಕಾರಣಕ್ಕೆ BJPಗೆ ನಾವು ಬಿಟ್ಟುಕೊಟ್ಟಿಲ್ಲ. ಮುಂದೆ ಇನ್ನು 5 ವರ್ಷ ಕಾಲ ನಾವೇ ಮುಖ್ಯಮಂತ್ರಿಗಳು. 28ರಲ್ಲೂ ಕೂಡ ನಾವೇ ಮುಖ್ಯಮಂತ್ರಿ ಆಗ್ತೀವಿ. 40% ಜನ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮನೀಗ ಒಪ್ಕೊಂಡಿದ್ದಾರೆ. ಮತ್ತು ನಾವು ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಇವರು ಕಾರ್ಯಕ್ರಮನೀಗ ಒಪ್ಕೊಂಡವ್ರೆ, ಹೌದು ನಿಜ, ಯಾರಿಲ್ಲ ಅಂದರು. ನೀವು ಎಂಡ ಬುಂಡ ಲಂಚ ಓಟ್ರಿಗೆ ಏನೋ ಒಂದು ನೋಟು ಅಂತ ಓಟಿಗೆ ನೋಟ್ ಕೊಟ್ಬಿಟ್ಟು ಗೆದ್ಬಿಟ್ಟು ನನ್ನ ಜನ ಒಪ್ಕೊಂಡವ್ರೆ ಹೆಂಗಂತ ಹೇಳ್ತಿರಲ್ಲ ಸಿದ್ದರಾಮಯ್ಯ ಅವರೇ, ಇದು ನಿಮಗೆ ಸರಿ ಅನಿಸುತ್ತಾ? ಸರಿಯಾದ ನ್ಯಾಯನ ಹೇಳಿ. ಹಿಂಗಾಗಿದೆ ಈ ಥರ ವಿಷಯಗಳೆಲ್ಲ. ಯಾರನ್ನ ನಂಬೋದು, ಯಾರನ್ನ ನಂಬಿ ಬಿಡೋದು ಅನ್ನೋದು ಇನ್ನೂ ಅರ್ಥ ಆಗಿಲ್ಲ. ಅರ್ಥ ಆಯ್ತಾ? ಸಿದ್ದರಾಮಯ್ಯ ಅವ್ರು ಗೆಲ್ಲೋದಕ್ಕೆ ಎಲ್ಲ ಈಗ ಸಾವಿರಾರು ಕೋಟಿಗಳನ್ನೀಗ ಸಂಪಾದನೆ ಮಾಡ್ಕೊಂಡಿದ್ದೀರ. ಒಂದೊಂದು ಏರಿಯಾಕ್ಕೂ ಒಬ್ಬ MLAಗೂ 30 ಕೋಟಿ 40 ಕೋಟಿ ಆಗುತ್ತೆ. ನೀವೇ ಹಿಂದುಗಡೆಯಿಂದ ಫೀಡಿಂಗ್ ಮಾಡಿ, ಯಾರು ಬೇಡ ಹಂಗಂದ್ರು ನೀವೇ ಮಾಡಿ ಎಲ್ಲರನ್ನೂ. ಅದು ಇವರು DK ಶಿವಕುಮಾರ್ ಅವರು ಹೇಳಿದ್ದು, ಈ ಸಾರಿ ಬರೀ 136, ಮುಂದಿನ ಸಾರಿಗೆ 141 ಕ್ಷೇತ್ರಗಳು ಗೆಲ್ತೀವಿ ಅಂತ ಈಗಲೇ ಎಸ್ಟಿಮೇಟ್ ಹಾಕ್ಬಿಟ್ಟವ್ರೆ. 141. ಹಂಗಾರೆ ಇನ್ಯಾರೋ BJPಯವರು ಅಡ್ರೆಸ್ಗೆ ಇರೋಲ್ಲ, ಇನ್ನೂ ಬಾಸ್ ಔಟು. ಅವರೆಲ್ಲ ಏನು ಅಂತಂದರೆ ಏನು ಕಳೆಕಾಯಿ ತಿನ್ನೋಕ್ಕೆ ಲಾಯಕ್ಕು ಅಷ್ಟೇ. ಅವರು ದಮ್ಮಾಗಿ ಈ ಥರವಾಗಿ ಯಾವತ್ತೂ ಹೇಳಲೇ ಇಲ್ಲ ಅವರು, ನಾವು ಇಷ್ಟು ಸೀಟ್ ಗೆಲ್ತೀವಿ ಹಿಂಗಂತ BJPಯವರು. ಮತ್ತು ನಮ್ಮ ರಾಜ್ಯದಲ್ಲಿ ಈಗ BS ಯಡಿಯೂರಪ್ಪನವರ 50 ವರ್ಷ ರಾಜಕೀಯ ಜೀವನದಲ್ಲಿ ಸೇವೆ ಸಲ್ಲಿಸಿದ್ರು ಅಂತ ಅವ್ರಿಗೆ ಸನ್ಮಾನ ಕಾರ್ಯಕ್ರಮನಿಗೆ ಇಟ್ಕೊಂಡಿದ್ದಾರೆ ಚಿತ್ರದುರ್ಗದಲ್ಲಿ. ಮತ್ತು ಇದು ಯಾವತ್ತು 9ನೇ ತಾರೀಕೆ ಇರಬೇಕು ಅನ್ನಂಗಿದೆ. ಅವರು 9ನೇ ತಾರೀಕು ಅಲ್ಲಿಗೆ ನಡ್ಡಾ ಅವರು, ಮತ್ತು ನಡ್ಡಾ ಅಂತೀನಿ, ಇವರು ನಿತಿನ್
ನಿತಿನ್ ಸತೀಶ್ ಏನು ಹೇಳ್ತಾರಲ್ಲಪ್ಪ, ಅವರು ಪ್ರೆಸಿಡೆಂಟ್ ಬರ್ತಾರಂತೆ, ಮತ್ತು ಶಾ ಬರ್ತಾರಂತೆ, ಅಮಿತ್ ಶಾ ಅವರು ಕಾರ್ಯಕ್ರಮಕ್ಕೆ. ಅವರು ಕಲ್ಕಟ್ಟಾಗೆ ಹೋಗ್ಬಿಟ್ಟು ಕಲ್ಕಟ್ಟಾಯಿಂದ ಹಿಂಗೆ ಡೈರೆಕ್ಟಾಗಿ ಬರ್ತಾರೆ. ಅಂದು 9ನೇ ತಾರೀಕು 3:03ವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಅವ್ರು ಬರ್ತಾವ್ರೆ ಹೆಂಗಂತ ವಿಜೇಂದ್ರ ಹೇಳಿದ್ರು. ವಿಜೇಂದ್ರ ಅವರು ಹೇಳಿರ್ತಕ್ಕಂಥ ಅಷ್ಟು ವಿಷಯಗಳಲ್ಲಿ ಆರ್ ಅಶೋಕ್ ಅವರು ಕೂಡ ಧ್ವನಿಗೂಡಿಸಿದ್ರು. BS ಯಡಿಯೂರಪ್ಪನವರ 50 ವರ್ಷದ ಸನ್ಮಾನ ಕಾರ್ಯಕ್ರಮಕ್ಕೆ 10 ಲಕ್ಷ ಜನ ಸೇರ್ತಾರೆ ಹೆಂಗಂತ. ಅವ್ರು 20 ಲಕ್ಷ ಸೇರಿಸ್ಕೊಳ್ಳಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂದರೆ, ನೀವು 2 ಎಲೆಕ್ಷನ್ನಿಗೆ ಗೆಲ್ಲಿಲ್ಲ ಅನ್ನೋದೇ ನನಗೆ ಚಿಂತೆ ಆಗಿರೋದು. 2ರಲ್ಲಿ 1 ಗೆದ್ದಿದ್ರೂ ಆಗಿತ್ತು. ಸಿಕ್ಕಿದ್ದಂಥ ಅವಕಾಶನಿಗೆ ನೀವು ಕಳ್ಕೊಂಬಿಟ್ರಲ್ಲ ಹಂಗಂತ ಮಿಸ್ಟರ್ ವಿಜೇಂದ್ರ ಅವ್ರಿಗೆ ನಾನು ಮನವಿ ಮಾಡ್ತೀನಿ. ನಾನೊಬ್ಬ ಮಾಮೂಲಿ ಮನುಷ್ಯನಿಗೆ ಯೋಚನೆ ಬರೋಷ್ಟು ನಿಮಗೆ ಬರಲ್ವಾ ಹಂಗಂತ. ಇದು ಎಲ್ಲ ನೀವೂ ಅಷ್ಟೇ ದುಡ್ಡು ಅವ್ರಿಗೆ ಕೊಟ್ಟಂಗೆ ನೀವು ಖರ್ಚು ಮಾಡಿ ಏನಾರು ಮಾಡಿ ಗೆದ್ದಿದ್ದೀರ. ಜನ ಏನು ಹೇಳ್ತಾಯಿದ್ರು, ಬಿಡಿ ಹೋಗಲಿ, ಆಗೋಯ್ತು ಆಗಿದೆ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಅಂತ ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ.